ಕುಷ್ಮಾಂಡ ರಸಾಯನ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಇದಕ್ಕೆ ಬಹಳ ಮಹತ್ವ ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸೋದಕ್ಕೂ ಕೂಡ ಈ ರಾಸಾಯನ ಅಂದರೆ ಒಂದು ರಸಪಾನಕ ಸಹಾಯಕವಾಗ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಸ್ಯ ಪ್ರಪಂಚ, ಮನೆ ಅಂಗಳದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ. ಕೇಳಿ, ಆನಂದಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿ ಸಸ್ಯ ಪ್ರಪಂಚ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಸಸ್ಯ ಪ್ರಪಂಚ ಮನೆಯಂಗಳದಲ್ಲಿ ಬೆಳೆಯುವ ಔಷಧೀಯ ಸಸ್ಯಗಳ ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಪ್ರಕೃತಿಯಿಂದ ದೊರೆಯುವಂತಹ ಔಷಧೀಯ ಸಸ್ಯಗಳನ್ನು ಪರಿಚಯಿಸತಕ್ಕಂಥ ಪ್ರಯತ್ನದಲ್ಲಿ ಮುಂದೆ ಸಾಗ್ತಾ ಇದ್ದೀವಿ. ಇವತ್ತಿನ ಸಸ್ಯ ಬಂದು ಕುಂಬಳಬಳ್ಳಿ. ಈ ಕುಂಬಳಬಳ್ಳಿಯ ಪ್ರಯೋಜನ ಏನು, ಕುಂಬಳಬಳ್ಳಿಯಿಂದ ಏನೆಲ್ಲ ಅನುಕೂಲ ಇದೆ, ಇವೆಲ್ಲವನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಪ್ರಮುಖವಾಗಿ ಮಾನವ ಕುಲ ಅಂದಿನ ಕಾಲದಿಂದಲೂ ಕೂಡ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಪ್ರಕೃತಿಯಲ್ಲಿ ಸಹಜವಾಗಿ ಬೆಳೆಯುವಂತಹ ಗಿಡಮರಗಳನ್ನು ಉಳಿಸಿಕೊಂಡು ಬಂದಿದೆ. ಅಂದಿನ ಕಾಲದಿಂದಲೂ ಸತತವಾಗಿ ಬಳಕೆಯಲ್ಲಿರ್ತಕ್ಕಂತಹ ಸಸ್ಯವಾಗಿ ನಾವು ಕುಂಬಳಬಳ್ಳಿಯನ್ನು ಗುರುತಿಸುತ್ತೇವೆ. ಪ್ರಮುಖವಾಗಿ ಅಮೆರಿಕಾದ ಮೂಲ ನಿವಾಸಿಗಳಿಂದ ಹಿಡಿದು ಭಾರತೀಯ ಗ್ರಾಮೀಣ ಪರಿಸರದ ಪ್ರತಿ ಮನೆಯಲ್ಲಿಯೂ ಹರಡಿಕೊಂಡಿರತಕ್ಕಂತಹ ಬಳ್ಳಿ ಇದು. ಕೇವಲ ತರಕಾರಿಯಲ್ಲ. ಕುಕುರ್ಬೇಟೇಸಿಯಾಯಿ ಅಂತಕ್ಕಂತಹ ಸಸ್ಯ ಕುಟುಂಬಕ್ಕೆ ಸೇರಿದ ಈ ಸಸ್ಯವು ಒಂದು ಔಷಧೀಯ ನೈಸರ್ಗಿಕ ಕಾರ್ಖಾನೆ ಅಂತಲೇ ಹೇಳ್ಬೋದು. ಅಂದರೆ ಇದರ ಔಷಧೀಯ ಗುಣಗಳನ್ನು ಗಮನಿಸಿದಾಗ ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಯಾಕಂದರೆ ಪ್ರಕೃತಿಯಲ್ಲಿ ಸಹಜವಾಗಿ ಬೆಳೆಯುವ ಇಂತಹ ಸಸ್ಯಗಳು ತಮ್ಮದೇ ಆದಂತಹ ನೆಲೆಯಲ್ಲಿ ಮನುಷ್ಯನ ಜೀವನವನ್ನು ಸುಧಾರಣೆ ಮಾಡುತ್ತೆ. ಇದರ ಔಷಧೀಯ ಪ್ರಮಾಣವನ್ನು ಗಮನಿಸಿಕೊಂಡು ಪ್ರಾಚೀನ ಕಾಲದಿಂದಲೂ ಹಾಗೂ ಆಧುನಿಕ ಆಯುರ್ವೇದಿಕ ಔಷಧೀಯ ಪದ್ಧತಿಗಳಲ್ಲಿ ಕೂಡ ಈ ಸಸ್ಯದ ಕೆಲವು ಭಾಗಗಳು ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಪ್ರಮುಖವಾಗಿ ಇದರ ಬಳ್ಳಿಗಳು, ಎಲೆಗಳು, ಹೂವುಗಳು, ಕಾಯಿಗಳು, ಹಣ್ಣುಗಳು ಅಂದರೆ ಬೀಜಗಳು ಇವೆಲ್ಲವೂ ಕೂಡ ವಿಭಿನ್ನವಾದಂತಹ ಔಷಧೀಯ ಜೈವಿಕ ಗುಣಗಳನ್ನು ಹೊಂದಿದೆ. ಆದ್ದರಿಂದ ಮಾನವನ ದೇಹಕ್ಕೆ ಪ್ರಯೋಜನಕಾರಿಯಾದಂತಹ ಒಳ್ಳೆಯ ಅಂಶಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ಮಾನವನ ಆರೋಗ್ಯವನ್ನು ರಕ್ಷಣೆ ಮಾಡತಕ್ಕಂಥ ಪ್ರಯತ್ನವನ್ನು ಕೂಡ ಇದು ಮಾಡುತ್ತೆ. ಪ್ರಮುಖವಾಗಿ ಕುಕುರ್ಬೇಟೇಸಿಯಾಯಿ ಅಂತಕ್ಕಂತಹ ಕುಟುಂಬಕ್ಕೆ ಸೇರಿದ ಈ ಸಸ್ಯವು ವಿಶಾಲವಾಗಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಒಟ್ಟು 4 ಪ್ರಭೇದಗಳನ್ನು ಇಲ್ಲಿ ಗುರುತಿಸುತ್ತೇವೆ. ಕುಕುರ್ಬಿಟಾ ಮೆಪೋ, ಕುಕುರ್ಬಿಟಾ ಮ್ಯಾಕ್ಸಿಕೋಪರ್ಮಾ, ಕುಕುರ್ಬಿಟಾ ಮ್ಯಾಕ್ಸಿಕೋ ಚುರ್ಮಾ ಮತ್ತು ಕುಕುರ್ಬಿಟೋ ಪಶ್ಚಿಮಾಯಿ ಅನ್ನುವಂತಹ 4 ಪ್ರಭೇದಗಳನ್ನು ಇಲ್ಲಿ ಗುರುತಿಸುತ್ತೇವೆ. ಪ್ರಮುಖವಾಗಿ ಇದರ ಎಲ್ಲ ಹಣ್ಣುಗಳು ಒಂದೇ ಪ್ರಭೇದದ್ದು ಅಂತ
ನಾವು ಗುರುತಿಸಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಯಾವ ಪ್ರಭೇದಕ್ಕೆ, ಈ 4 ಪ್ರಭೇದಗಳಲ್ಲಿ ಯಾವ ಪ್ರಭೇದಕ್ಕೆ ಸೇರಿದ್ದು ಅಂತಕ್ಕಂಥ ಗುರುತಿಸೋದಕ್ಕೆ ಸಸ್ಯಶಾಸ್ತ್ರಜ್ಞರ ಸಹಾಯ ನಮಗೆ ಅವಶ್ಯಕ. ಯಾಕಂದ್ರೆ ಅವರು ಇದರ ಬಗ್ಗೆ ಅಧ್ಯಯನವನ್ನು ಮಾಡೋದ್ರ ಮೂಲಕ ಪ್ರಮುಖವಾಗಿ ಇದರ ತೊಟ್ಟುಗಳನ್ನ ಕಂಡುಕೊಂಡು ತೊಟ್ಟಿನ ಭಾಗದಿಂದ ಇದು ಯಾವ ಪ್ರಭೇದದ್ದು ಅಂತಕ್ಕಂತಹ ಗುರುತನ್ನ ಇಲ್ಲಿ ಹಚ್ಚಲಾಗುತ್ತೆ. ಇನ್ನು ಇದರ ಇತಿಹಾಸವನ್ನ ಗಮನಿಸ್ತಾ ಹೋದಂತೆ ಪ್ರಮುಖವಾಗಿ ಅಮೇರಿಕ ಖಂಡದಲ್ಲಿ ಮೊದಲಿಗೆ ಕಂಡು ಬಂತು ಅಂತಕ್ಕಂತಹ ಉಲ್ಲೇಖವನ್ನ ಸಸ್ಯಶಾಸ್ತ್ರಜ್ಞರು ಮಾಡ್ತಾರೆ. ಯಾಕಂದ್ರೆ ಅಮೇರಿಕ ಉಷ್ಣವಲಯವನ್ನ, ದಕ್ಷಿಣದ ಭಾಗ ಉಷ್ಣವಲಯವನ್ನ ಹೊಂದಿದ್ದು ತಗ್ಗು ಪ್ರದೇಶದಲ್ಲಿ ಇದು ಸಾಕಷ್ಟು ವಿಧಾನಗಳ ಮೂಲಕ ಬೆಳೆಯಲಾಗ್ತಿತ್ತು ಅಂತಕ್ಕಂತಹ ಉಲ್ಲೇಖ ಇರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಪುರಾತನ ಕಾಲದ ಉತ್ಖನನಗಳಲ್ಲಿ 4000 ವರ್ಷಕ್ಕೂ ಹಳೆಯ ಕುಂಬಳ ಬೀಜಗಳು ಪತ್ತೆಯಾಗಿರ್ತಕ್ಕಂಥದ್ದನ್ನು ಕೂಡ ಅಮೇರಿಕಾದಲ್ಲಿ ಪ್ರಮುಖವಾಗಿ ಸಂಶೋಧಿಸಲಾಗಿದೆ. ಇನ್ನು ಆರಂಭದಲ್ಲಿ ಕಾಡಿನಿಂದ ಆಯ್ದು ತಂದಂತಹ ಕಹಿಯನ್ನು ಹೊಂದಿರತಕ್ಕಂತಹ ಕುಂಬಳ ಬಳ್ಳಿಯ ಕೆಲವು ಎಲೆಗಳನ್ನು ತಂದು ಆರಂಭದಲ್ಲಿ ಬೆಳೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರದಲ್ಲಿ ಇದರ ಬೀಜಗಳನ್ನು ಬಳಸಿಕೊಂಡು ಕುಂಬಳ ಬಳ್ಳಿಯನ್ನ ಬೆಳೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರದಲ್ಲಿ ಯುರೋಪ್ ಮತ್ತು ಅರ್ಜೆಂಟೀನಾ ಮತ್ತಿತರ ದೇಶಗಳಿಗೆ ಇದು ಪ್ರಚಾರ ಆಯಿತು. ನಂತರದಲ್ಲಿ ಕಹಿ ಇಲ್ಲದೇ ಇರತಕ್ಕಂತಹ ಹಣ್ಣನ್ನ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇದು ನಂತರದಲ್ಲಿ ಎಲ್ಲ ಭಾಗಗಳಿಗೂ ಕೂಡ ಪ್ರಸಾರವಾಗುವುದರ ಮೂಲಕ ಯುರೋಪ್ ಖಂಡವು ತನ್ನದೇ ಆದಂತಹ ಮಹತ್ವವಾದ ಸ್ಥಾನದಲ್ಲಿ ನಿಂತಿರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ನಂತರದಲ್ಲಿ 16ನೇ ಶತಮಾನ ಬಂತು. 16ನೇ ಶತಮಾನದಲ್ಲಿ ಸ್ಪೇನ್ ದೇಶವು ಇದರ ಪ್ರಮುಖ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಅಂದರೆ ಇಲ್ಲಿ ಅತಿ ಹೆಚ್ಚಾಗಿ ಬೆಳೆಯೋದಕ್ಕೆ 16ನೇ ಶತಮಾನದಲ್ಲಿ ಪ್ರಾರಂಭ ಮಾಡಿದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ನಾವು ಇಂದಿಗೂ ಕೂಡ ಬಳಸ್ತಾ ಇರತಕ್ಕಂತಹ ಎಲ್ಲ ಕುಂಬಳಕಾಯಿಗಳು ಸಾಮಾನ್ಯವಾಗಿ ಅಮೇರಿಕ ಮೂಲದಾಗಿರತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಬೂದುಗುಂಬಳ ಅಂತಕ್ಕಂತಹ ಉಪ್ಪು ಕುಂಬಳಕಾಯಿಯು ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಳೆಯಲು ಪಟ್ಟಂತಹ ಒಂದು ಸಸ್ಯವಾಗಿ ಗುರುತಿಸ್ತೇವೆ. ಇದನ್ನು ಕುಷ್ಮಂಡ ಅನ್ನುವಂತಹ ಹೆಸರಿನಿಂದ ಆಯುರ್ವೇದದಲ್ಲಿ ಕರೆಯುತ್ತೇವೆ. ಭಾರತವು ಕುಂಬಳದ ಬೆಳವಣಿಗೆಗೆ ಉಷ್ಣವಲಯ ಪ್ರಕೃತಿಯನ್ನು ಒಳಗೊಂಡಿರೋದ್ರಿಂದ ಇವತ್ತು ಭಾರತದಲ್ಲಿ ಪ್ರಮುಖವಾಗಿ 2ನೇ ರಾಷ್ಟ್ರವಾಗಿ ಕುಂಬಳ ಉತ್ಪಾದನೆಯ 2ನೇ ರಾಷ್ಟ್ರವಾಗಿ ನಾವು ಭಾರತವನ್ನು ಗುರುತಿಸುತ್ತೇವೆ. ಇನ್ನು ಇದನ್ನ ಮನೆಯಂಗಳದಲ್ಲಿಯೂ ಕೂಡ ಬೆಳೆಯುವುದಕ್ಕೆ ಸಾಧ್ಯವಿದೆ. ಇದು ವಾರ್ಷಿಕ ಬೆಳೆಯಾಗಿರುವುದರಿಂದ ಇದಕ್ಕೆ ಪೂರ್ಣವಾದ ಸೂರ್ಯನ ಬೆಳಕು ಬೇಕಾಗುತ್ತದೆ. ಮನೆಯಂಗಳದಲ್ಲಿ ವೇಗವಾಗಿ ಬೆಳೆಯುವ ಸಸ್ಯವಾಗಿಯೂ ಕೂಡ ಇದನ್ನು ಗುರುತಿಸುತ್ತೇವೆ. ಇನ್ನು ಇದಕ್ಕೆ ಉತ್ತಮವಾಗಿ ನೀರು ಹರಿದು ಹೋಗುವ ಮರಳು ರೀತಿಯ ಮಣ್ಣು ಅವಶ್ಯಕವಾಗಿರುತ್ತದೆ. ಇದು pH ಮಟ್ಟ ಪ್ರಮುಖವಾಗಿ 6.5ರಿಂದ 8.5ರ ನಡುವೆ ಇರುವ ಹಾಗೆ ನೋಡಿಕೊಳ್ಳುವುದು ಬಹಳ ಸೂಕ್ತ. ಇದು ಕೊಟ್ಟಿಗೆ ಗೊಬ್ಬರವನ್ನು ಕೂಡ ಬಯಸುತ್ತದೆ. ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಬೆಳೆಸುವುದರಿಂದ ಇದು ಹೆಚ್ಚು ಗಾತ್ರವಾಗಿ ಬೆಳೀತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇದು ಪ್ರಮುಖವಾಗಿ ಫೆಬ್ರವರಿ, ಮಾರ್ಚ್ ಮತ್ತು ಜೂನ್, ಜುಲೈ ಈ 2 ಕಾಲಗಳಲ್ಲಿಯೂ ಕೂಡ ಇದನ್ನು ಬಿತ್ತನೆ ಮಾಡಬಹುದು. ಇನ್ನು ಬಿತ್ತನೆ ಮಾಡತಕ್ಕಂಥ ಸಂದರ್ಭದಲ್ಲಿ ದಿಬ್ಬದ ರೀತಿಯಲ್ಲಿ ಮಟ್ಟವಾಗಿ ಮಣ್ಣನ್ನು ಅಗೆಯಬೇಕಾಗುತ್ತದೆ. ಪ್ರತಿ ದಿಬ್ಬದಲ್ಲಿಯೂ ಕೂಡ 2ರಿಂದ 3 ಬೀಜಗಳನ್ನು ಬಿತ್ತನೆ ಮಾಡಬೇಕಾಗುತ್ತೆ. ಬಿತ್ತನೆಯ ನಂತರ ಸುಮಾರು 100ರಿಂದ 130 ದಿನಗಳಲ್ಲಿ
ಇದು ಕಟಾವಿಗೆ ಸಿದ್ಧವಾಗುತ್ತದೆ. ಬಿತ್ತನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಬಳ್ಳಿಯಿಂದ ಬಳ್ಳಿಗೆ ಸುಮಾರು 150ರಿಂದ 200 ಸೆಂಟಿಮೀಟರ್ನಷ್ಟು ಅಂತರವಿರುವ ಹಾಗೆ ನೋಡಿಕೊಳ್ಳಬೇಕು. ಇನ್ನು ಬಳ್ಳಿಗಳು ಬೆಳೆಯುತ್ತಿರುವ ಸಂದರ್ಭದಲ್ಲಿ ಅದರ ಕಳೆಗಳನ್ನು ನಿಯಮಿತವಾಗಿ ತೆಗೆಯುವುದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು 6ರಿಂದ 8 ಗಂಟೆಗಳ ಕಾಲ ಪೂರ್ಣ ಸೂರ್ಯನ ಬೆಳಕು ಅವಶ್ಯಕ. ವಾರದಲ್ಲಿ 1 ಇಂಚಿನಷ್ಟು ನೀರು ಅವಶ್ಯಕವಿರುತ್ತದೆ. ಹೂ ಬಿಡುವ ಸಂದರ್ಭದಲ್ಲಿ ಹೆಚ್ಚಿನ ನೀರನ್ನು ಬಯಸುತ್ತದೆ. ಇನ್ನು ಇದರ ಔಷಧೀಯ ಗುಣಗಳನ್ನು ಗಮನಿಸಿದಾಗ ಪ್ರಮುಖವಾಗಿ ಇದು ಜೈವಿಕವಾದಂತಹ ಅಂಶಗಳು, ಖನಿಜಾಂಶಗಳು ಹಾಗೂ ಹಲವು ಆಂಟಿಬಯೋಟಿಕ್ ಅಂಶಗಳನ್ನು ಒಳಗೊಂಡಂತಹ ಸಸ್ಯವಾಗಿದೆ. ಆದ್ದರಿಂದ ಇದನ್ನು ಔಷಧೀಯ ಗಣಿ ಎನ್ನುವಂತಹ ಹೆಸರಿನಿಂದ ಗುರುತಿಸಲಾಗುತ್ತದೆ. ಇನ್ನು ಇದು ಪ್ರಮುಖವಾಗಿ ದೃಷ್ಟಿದೋಷ ಇರತಕ್ಕಂಥವರಿಗೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಕೂಡ ಇದು ಬಹಳ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಪ್ರಮುಖವಾಗಿ ಕ್ಯಾರೋಟಿನಾಯ್ಡ್ಗಳು 4.5ರಷ್ಟು ಕಂಡುಬರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಕುಕುರ್ಬಿಟಾಸ್ ಅಂತಕ್ಕಂತಹ ಅಂಶ ಈ ಸಸ್ಯದಲ್ಲಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇದರಿಂದಾಗಿ ಇದು ಸಸ್ಯಕ್ಕೆ ನೈಸರ್ಗಿಕವಾಗಿ ರಕ್ಷಣೆಯನ್ನು ನೀಡುವುದರ ಜೊತೆಗೆ ಮಾನವನ ದೇಹದಲ್ಲಿ ಉಂಟಾಗುವ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಕೂಡ ಇದು ಒಳಗೊಂಡಿದೆ. ಅಂದರೆ 100% ಕ್ಯಾನ್ಸರ್ನ ಹೋಗಲಾಡಿಸುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆ. ಹಾಗೆ ಸಂಶೋಧನೆ ಕೂಡ ನಡೀತಾ ಇದೆ. ಇನ್ನು ಕುಂಬಳ ಬೀಜದ ಎಣ್ಣೆಯು ಅತ್ಯುತ್ತಮವಾದ ಕೊಬ್ಬಿನ ಅಂಶವನ್ನು ಒಳಗೊಂಡಿದ್ದು ಹೃದಯದ ಆರೋಗ್ಯಕ್ಕೆ ಇದು ಸಹಾಯ ಮಾಡ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಇದು ಪ್ರಮುಖವಾಗಿ ಹಲವಾರು ಖನಿಜಾಂಶಗಳು ಹಾಗೂ ವಿಟಮಿನ್ ಅಂಶಗಳಿಗೂ ಕೂಡ ನೆರವಾಗ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಸಸ್ಯದ ಒಂದೊಂದು ಭಾಗವು ತನ್ನದೇ ಆದ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಇದರಲ್ಲಿ ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ರಕ್ತದೊತ್ತಡದಂತಹ ಸಮಸ್ಯೆಗಳನ್ನು ಕೂಡ ಪರಿಹರಿಸತಕ್ಕಂತಹ ಸಾಮರ್ಥ್ಯವನ್ನು ಒಳಗೊಂಡಿದೆ. ಇನ್ನು ಕುಂಬಳ ಬೀಜವು ಪ್ರಮುಖವಾಗಿ ವಿಶ್ವದಾದ್ಯಂತ ಒಂದು ಆಹಾರವಾಗಿಯೂ ಕೂಡ ಇದನ್ನು ಬಳಸಲಾಗ್ತಾ ಇದೆ. ಒಳ್ಳೆಯ ಕೊಬ್ಬಿನಾಂಶವನ್ನು ಉಳಿಸಿ ಬೇಡದೇ ಇರತಕ್ಕಂತಹ ಕೊಬ್ಬಿನಾಂಶವನ್ನು ಅಳಿಸಿ ಹಾಕ್ತಕ್ಕಂತಹ ಸಾಮರ್ಥ್ಯವನ್ನು ಕೂಡ ಈ ಬೀಜಗಳು ಹೊಂದಿದೆ. ಇನ್ನು ಭಾರತದಂತಹ ದೇಶಗಳಲ್ಲಿ ಇದಕ್ಕೆ ಔಷಧೀಯ ಸ್ಥಾನ ಇರತಕ್ಕಂಥದ್ದನ್ನು ಗಮನಿಸ್ತೇವೆ. ಆಯುರ್ವೇದದಲ್ಲಿ ಇದನ್ನು ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳಿಗೂ ಕೂಡ ಔಷಧಿಯಾಗಿಯೂ ಕೂಡ ಇದನ್ನು ಆಯುರ್ವೇದ ಪದ್ಧತಿಯಲ್ಲಿ ಬಳಸಲಾಗುತ್ತದೆ. ಶೀತದಂತಹ ಸಮಸ್ಯೆಗಳು, ಕಫ ಹಾಗೂ ವಾತ ಇಂತಹ ಸಮಸ್ಯೆಗಳನ್ನು ಕೂಡ ಪರಿಹರಿಸ್ತದೆ ಅಂತಕ್ಕಂಥದ್ದನ್ನು ಭವ ಅಂತಕ್ಕಂತಹ ನಿಘಂಟಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ರಕ್ತದೊತ್ತಡ, ರಕ್ತಸ್ರಾವದಂತಹ ಕಾಯಿಲೆಗಳಿಗೂ ಕೂಡ ಇದು ಬಹಳ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಕುಂಬಳದ ರಾಸಾಯನವನ್ನು ಕೂಡ ತಯಾರು ಮಾಡಲಾಗುತ್ತೆ. ಕುಷ್ಮಾಂಡ ರಾಸಾಯನ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಇದಕ್ಕೆ ಬಹಳ ಮಹತ್ವ ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸೋದಕ್ಕೂ ಕೂಡ ಈ ರಾಸಾಯನ ಅಂದರೆ ಒಂದು ರಸಪಾನಕ ಸಹಾಯಕವಾಗ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಇದು ಪ್ರಮುಖವಾಗಿ ಸ್ಮರಣಶಕ್ತಿ ಹಾಗೂ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತದೆ. ಇನ್ನು ಪ್ರಮುಖವಾಗಿ ಗ್ರಾಮೀಣ ಪರಿಸರದಲ್ಲಿ ನಾಟಿ ವೈದ್ಯಕೀಯ ಪದ್ಧತಿಯಲ್ಲಿ ಈ ಕುಂಬಳದ ಪೇಸ್ಟನ್ನು ಗಾಯಕ್ಕೆ ಎಲೆಯ ರಸವನ್ನು
ಗಾಯಕ್ಕೆ ಹಚ್ಚುವುದರ ಮೂಲಕ ಗಾಯವನ್ನು ಬೇಗನೆ ಶಮನಗೊಳಿಸತಕ್ಕಂಥ ಸಾಮರ್ಥ್ಯವನ್ನು ಕೂಡ ಒಳಗೊಂಡಿದೆ. ಎದೆನೋವು ಮತ್ತು ಜ್ವರದ ಸಮಸ್ಯೆಗಳಿಗೂ ಕೂಡ ಇದರ ಪೇಸ್ಟನ್ನು ಬಳಸಲಾಗುತ್ತದೆ. ಇನ್ನು ಇತ್ತೀಚಿನ ಸಂಶೋಧನೆಗಳನ್ನು ಗಮನಿಸಿದಾಗ ಇದಕ್ಕೆ ಬಹಳಷ್ಟು ಮಹತ್ವ ಇರ್ತಕ್ಕಂಥದ್ದನ್ನು ಕೂಡ ಗಮನಿಸ್ತೇವೆ. ಫಸ್ಟ್ ಏಡ್ ಚಿಕಿತ್ಸೆ ಅಂತಕ್ಕಂಥದ್ದು ಅಂದ್ರೆ ಇದೊಂದು ರೀತಿಯ ಆರೋಗ್ಯದ ಅದು ಗ್ರಂಥಿ ಬೆಳೆಯದಂತೆ ತಡೆಯುವುದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂತಕ್ಕಂಥ ಸಂಶೋಧನೆಗಳು ಇತ್ತೀಚೆಗೆ ತಿಳಿದು ಬಂದಿದೆ. ಜರ್ಮನಿಯ ಕಮಿಷನಿ ಅಂತಕ್ಕಂತಹ ಆರೋಗ್ಯ ಇಲಾಖೆಯು ಇದನ್ನು ಅನುಮೋದಿಸಿರ್ತಕ್ಕಂಥದ್ದು ಕೂಡ ಖುಷಿಯ ಸಂಗತಿ. ಇನ್ನು ಮಧುಮೇಹ ವಿರೋಧಿ ಗುಣಗಳನ್ನು ಕೂಡ ಇದು ಒಳಗೊಂಡಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಊಟದ ನಂತರ ಇದ್ದಕ್ಕಿದ್ದಂತೆ ರಕ್ತದ ಮಟ್ಟವು ಸಕ್ಕರೆ ಮಟ್ಟವು ಏರಿಕೆಯಾಗುವುದನ್ನು ತಡೆಗಟ್ಟುವುದಕ್ಕೆ ಕುಂಬಳ ಪುಡಿಯನ್ನು ಊಟದ ನಂತರ ಸೇವನೆ ಮಾಡುವುದರಿಂದ ಪ್ರಯೋಜನ ಇದೆ ಅಂತಕ್ಕಂಥದ್ದನ್ನು ಪ್ರಾಣಿ ಮೇಲಿನ ಪ್ರಯೋಗವು ತಿಳಿಸಿದೆ. ಇನ್ನು ಪ್ರಮುಖವಾಗಿ ಕುಂಬಳ ಬೀಜ ಅಂತಕ್ಕಂಥದ್ದೇನಿದೆ ಇದು ಮಕ್ಕಳಲ್ಲಿ ಉಂಟಾಗ್ತಕ್ಕಂತಹ ಜಂತು ಹುಳುವಿನಂತಹ ಸಮಸ್ಯೆಗಳಿರ್ತಕ್ಕಂಥವರು, ವಿಶೇಷವಾಗಿ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಇದನ್ನು ನೀಡುವುದರ ಮೂಲಕ ಜಂತು ಹುಳುವನ್ನು ವೇಗವಾಗಿ ಹೊರಹಾಕೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ರಾಸಾಯನಿಕ ಔಷಧಿಯನ್ನು ಬಳಸುವ ಬದಲು ಇದನ್ನು ಕೂಡ ಬಳಸಬಹುದು. ಇನ್ನು ಕುಂಬಳ ಬಳ್ಳಿ ಬಹಳ ಪ್ರಯೋಜನಕಾರಿ ಅನ್ನೋದಕ್ಕೆ ಸೌಂದರ್ಯವರ್ಧಕ ಗುಣಗಳು ಬಹಳ ಮುಖ್ಯ. ಯಾವುದೇ ಮನುಷ್ಯ ವಯಸ್ಸಾದಂತೆ ಕಾಣದೇ ಇರೋದಕ್ಕೆ, ತನ್ನ ಕಾಂತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಇದರ ಬೀಜಗಳು ಬಹಳ ಮುಖ್ಯ ಅಂತಕ್ಕಂತಹ ಅಭಿಪ್ರಾಯ ಕೂಡ ಇರ್ತಕ್ಕಂಥದ್ದು. ಹಾಗೆ ಇದು ಸಾಕಷ್ಟು ಪ್ರಯೋಜನಕಾರಿ ಅಂತಕ್ಕಂಥದ್ದು ಕೂಡ ತಿಳಿದು ಬಂದಿದೆ. ಇನ್ನು ಪ್ರಮುಖವಾಗಿ ಚರ್ಮದ ಮೇಲಿನ ಸತ್ತ ಜೀವಕೋಶಗಳನ್ನು ಕೂಡ ನಿಧಾನವಾಗಿ ಕರಗಿಸ್ತಕ್ಕಂತಹ ಸಾಮರ್ಥ್ಯವನ್ನು ಕೂಡ ಈ ಕುಂಬಳ ಬೀಜ ಒಳಗೊಂಡಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಪ್ರತಿ ಯುವಕ ಯುವತಿಯರಿಗೆ ಮೊಡವೆ ಅನ್ನೋದು ಸಾಮಾನ್ಯ. ಈ ಮೊಡವೆಯನ್ನು ತಡೆಗಟ್ಟುವುದಕ್ಕೂ ಕೂಡ ಕುಂಬಳ ಬಳ್ಳಿಯ ಅಂಶಗಳು ಸಹಾಯಕವಾಗ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಇದರ ನಾರಿನ ಅಂಶ ಹಾಗೂ ನೀರಿನ ಅಂಶವು ಕರುಳಿನ ಆರೋಗ್ಯವನ್ನು ರಕ್ಷಿಸುತ್ತದೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಯ ಯಾವುದೇ ಸಮಸ್ಯೆಗಳು ಉಂಟಾದರೂ ಕೂಡ ಅವುಗಳನ್ನು ತಡೆಗಟ್ಟತಕ್ಕಂಥ ಪ್ರಯತ್ನವನ್ನು ಕೂಡ ಕುಂಬಳಕಾಯಿಯು ಮಾಡುತ್ತದೆ. ಇನ್ನು ಅಸಿಡಿಟಿಯಂತಹ ಸಮಸ್ಯೆ ಇರತಕ್ಕಂಥವರು ಕೂಡ ಕುಂಬಳಕಾಯಿಯನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಇದನ್ನು ತಡೆಗಟ್ಟಬಹುದು. ಇನ್ನು ಪ್ರಮುಖವಾಗಿ ಇದರ ನಾರಿನಾಂಶವು ತೂಕ ಇಳಿಸುವುದಕ್ಕೂ ಕೂಡ ಸಹಾಯ ಮಾಡುತ್ತೆ. ಯಾವಾಗಲೂ ಕೂಡ ಹೊಟ್ಟೆ ತುಂಬಿರುವ ರೀತಿಯ ಅನುಭವವನ್ನು ನೀಡುವುದರಿಂದ ಹೆಚ್ಚು ತಿನ್ನುವುದನ್ನು ತಡೆಗಟ್ಟುವುದರ ಜೊತೆಗೆ ಕೆಲವು ಹಾರ್ಮೋನ್ಗಳನ್ನು ಬೆಳವಣಿಗೆ ಹೊಂದದಂತೆ ಅಥವಾ ತೂಕ ಹೆಚ್ಚಾಗದಂತೆ ತಡೆಯುವ ಪರಿಕಲ್ಪನೆಯನ್ನು ಕೂಡ ಇದು ಮಾಡುತ್ತದೆ. ಇನ್ನು ಮುನ್ನೆಚ್ಚರಿಕಾ ಕ್ರಮಗಳನ್ನು ನೋಡಿದಾಗ ಇದು ಎಲ್ಲರಿಗೂ ಕೂಡ ಸುರಕ್ಷತೆ ಇರಬಹುದು. ಆದರೆ ಕೆಲವು ವ್ಯಕ್ತಿಗಳಿಗೆ ಅಲರ್ಜಿಯಂತಹ ಸಮಸ್ಯೆಗಳನ್ನು ತಂದೊಡ್ಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು ಮೂತ್ರಪಿಂಡದ ಗಂಭೀರ ಸಮಸ್ಯೆಗಳು ಇರ್ತಕ್ಕಂಥವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಪ್ಪ ಅಂದರೆ ಪೊಟ್ಯಾಷಿಯಂ ಹೆಚ್ಚಾಗಿರುವುದರಿಂದ ಅದನ್ನು ಗಮನದಲ್ಲಿರಿಸಿಕೊಂಡು ಇದನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಇನ್ನು ಅಜೀರ್ಣದಂತಹ ಸಮಸ್ಯೆಗಳನ್ನು ತಂದೊಡ್ಡುವುದರಿಂದ ನಿಯಮಿತವಾಗಿ ಸೇವಿಸುವ ಬದಲು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ದಿನಕ್ಕೊಮ್ಮೆ ಸೇವಿಸುವುದು ಸೂಕ್ತ. ಇನ್ನು ಕೊನೆಯದಾಗಿ ಹೇಳೋದಾದರೆ ಪ್ರತಿ ಮನೆ ಅಂಗಳದಲ್ಲಿಯೂ ಕೂಡ ಇದನ್ನು ಬೆಳೆಸಬಹುದು. ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯೋಗಗಳು ನಡೆಯಲಿಕ್ಕಿದೆ. ದೀರ್ಘಕಾಲದ ಕಾಯಿಲೆಗಳಿಗೂ ಕೂಡ ಇದು ಔಷಧಿಯಾಗಿ ಹೊರಹೊಮ್ಮಬಹುದು. ಹಾಗಾಗಿ ಪ್ರತಿ ಮನೆಯಲ್ಲಿಯೂ ಕೂಡ ಇದರ ಮಹತ್ವವನ್ನು ಅರಿತು ಪ್ರತಿಯೊಬ್ಬರೂ ಕೂಡ
ಬೆಳೆಸೋದ್ರಿಂದ, ಇದನ್ನು ಕಾಪಾಡಿಕೊಂಡು ಬರೋದ್ರಿಂದ ಅಂದಿನ ಕಾಲದಿಂದಲೂ ಕೂಡ ಉಳಿಸ್ಕೊಂಡು ಬಂದಿದ್ದಾರೆ. ಆ ಉಳಿಸಿಕೊಂಡಿರ್ತಕ್ಕಂಥ ಪರಿಕಲ್ಪನೆಗಳು ಇಂದಿಗೂ ಕೂಡ ಉಳಿದುಕೊಳ್ಳುವಂತೆ ನೋಡ್ಕೊಳ್ಳೋದು ಕೂಡ ಬಹಳ ಮುಖ್ಯವಾದಂಥ ಅಂಶ ಅಂತಲೇ ಹೇಳ್ಬೋದು. ಕೆಳಗಡೆ ಇದುವರೆಗೂ ಕೂಡ ಸಸ್ಯ ಪ್ರಪಂಚ ಸರಣಿಯಲ್ಲಿ ಕುಂಬಳ ಬಳ್ಳಿಯ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿ ಹೋಗೋಣ. ಜೈ ಹಿಂದ್.